ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಓಂ ದ್ರಾಂ ಓಂ ಶ್ರೀಂ ಗುರುದತ್ತಾತ್ರೇಯಾಯ ನಮಃ. ಕನ್ನಡ ವೀಕ್ಷಕ ಬಂಧುಗಳಿಗೆ ರವಿತೇಜ್ ಗುರೂಜಿಯ ನಮಸ್ಕಾರಗಳು. ಇವಾಗ 6-15-24 ಈ ಸಂಖ್ಯೆಯನ್ನು ಆಳ್ತಕ್ಕಂಥ ಗ್ರಹ ಬಂದು ಶುಕ್ರ ಗ್ರಹ. ಶುಕ್ರ ಗ್ರಹದ ಬಗ್ಗೆ ನಾನು ಒಂದಷ್ಟು ಮಾಹಿತಿಗಳನ್ನು ಆಲ್ರೆಡಿ ಕೊಟ್ಟಿದ್ದೀನಿ. ಏನು ಶುಕ್ರ ಗ್ರಹ ಯಾವ್ಯಾವು, ಮಿತ್ರ ಸಂಖ್ಯೆಗಳು ಯಾವ್ಯಾವು, ಶತ್ರು ಸಂಖ್ಯೆಗಳು ಯಾವ್ಯಾವು, ಯಾವ ಸಂಖ್ಯೆ ಯಾವ ಥರ ಕೆಲಸ ಮಾಡುತ್ತೆ, ಯಾವ ಸಂಖ್ಯೆಗಳನ್ನು ಬಳಸ್ಕೊಂಡ್ರೆ ಯಾವ್ಯಾವ ಥರ ಅನುಕೂಲಗಳನ್ನು ಮಾಡ್ಕೋಬೋದು, ಯಾವ ಸಂಖ್ಯೆಯಿಂದ ಯಾವ ಥರ ಅನಾನುಕೂಲಗಳಾಗುತ್ತೆ ಅದನ್ನು ಹೇಳಿದ್ದೀನಿ. ಮತ್ತು ಶುಕ್ರ ಗ್ರಹಕ್ಕೆ ಯಾವ್ಯಾವ ಕಲರಿಂದ ಯಾವ್ಯಾವ ಥರ ಆಗುತ್ತೆ, ಬಣ್ಣಗಳು ಯಾವ್ಯಾವ ಥರ ಕೆಲಸ ಮಾಡುತ್ತೆ ಶುಕ್ರ ಗ್ರಹಕ್ಕೆ ಅನ್ನೋದನ್ನು ನಾನು ಇಲ್ಲಿವರೆಗೂ ಶುಕ್ರ ಗ್ರಹದ ವಿಚಾರದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಮತ್ತು ಇದಕ್ಕೆ ವಾರಗಳು ಯಾವ್ಯಾವ ವಾರಗಳು 6-15-24 ಯಾವ ವಾರಗಳನ್ನು ಬಳಸ್ಕೊಳೋದ್ರಿಂದ, ಯಾವ ದಿನಗಳನ್ನು ಬಳಸ್ಕೊಳೋದ್ರಿಂದ ಯಾವ ಥರ ಸಪೋರ್ಟಿಂಗ್ ಆಗುತ್ತೆ, ಯಾವ ಥರ ಅನ್ಸಪೋರ್ಟ್ ಆಗುತ್ತೆ, ತೊಂದರೆಗಳು ಯಾವ್ಯಾವ ಥರ ಆಗುತ್ತೆ ಅನ್ನೋದನ್ನು ನಾನು ವಾರಗಳಲ್ಲೂ ತಿಳಿಸ್ಕೊಟ್ಟಿದ್ದೀನಿ. ಈಗ ಈ 6-15-24ನೇ ತಾರೀಕಿನವ್ರಿಗೆ ಯಾವ ತಿಂಗಳುಗಳು ಸಪೋರ್ಟ್ ಮಾಡುತ್ತೆ, ತಿಂಗಳುಗಳಲ್ಲಿ ಯಾವ್ಯಾವ ತಿಂಗಳುಗಳು ಇವರಿಗೆ ಅದೃಷ್ಟಕರವಾದ ತಿಂಗಳುಗಳು, ಎಷ್ಟು ಪಾಸಿಬಲ್ ಆಗಿರುತ್ತೆ ಅನ್ನೋದನ್ನು ನಾನು ತಿಳಿಸ್ತೀನಿ. ಈಗ ಮೇಯ್ನ್ ಏನಪ್ಪ ಅಂತಂದರೆ ಈ 6-15-24 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮೇಯ್ನ್ 1ನೇ ತಿಂಗಳು ಯಾವತ್ತೂ ಸಪೋರ್ಟ್ ಮಾಡಲ್ಲ. ಇವ್ರಿಗೆ ಸಪೋರ್ಟ್ ಮಾಡಲ್ಲ. 1ನೇ ತಿಂಗಳು ಸ್ವಲ್ಪ ವರ್ಜಿಸಲೇಬೇಕು. 1ನೇ ತಿಂಗಳು ಸ್ವಲ್ಪ ತೊಂದರೆ ಕೊಡುತ್ತೆ. 1ನೇ ತಿಂಗಳು ಇವ್ರಿಗೆ ಆಪೋಸಿಟಾಗಿ ಕೆಲಸ ಮಾಡುತ್ತೆ. 10ನೇ ತಿಂಗಳು 1ನೇ ತಿಂಗಳು ತುಂಬ ಆಪೋಸಿಟಾಗಿ ಕೆಲಸ ಮಾಡುತ್ತೆ. 10ನೇ ತಿಂಗಳು 1ನೇ ತಿಂಗಳನ್ನ ಇವರು ವರ್ಜಿಸ್ಬೇಕು. 1-10 ಖಂಡಿತ ಆಗಿ ಇವ್ರಿಗೆ ಸಪೋರ್ಟ್ ಮಾಡಲ್ಲ. ಇದನ್ನು ವರ್ಜಿಸಲೇಬೇಕಾಗಿದೆ. ಇದನ್ನು ವರ್ಜಿಸಲಿಲ್ಲ ಅಂತಂದರೆ ಇವ್ರ ಕೆಲಸ ಕಾರ್ಯಗಳು ಅಡೆತಡೆ ಆಗುತ್ತೆ, ಅರ್ಧಂಬರ್ಧ ಆಗುತ್ತೆ, ತೊಂದರೆಗಳಾಗುತ್ತೆ. ಎಲ್ಲೋ ಏನೋ ಮಾಡೋಕ್ಕೆ ಹೊರಟಿರೋ ಅಂಥ ಕೆಲಸ ನಿಂತು ಹೋಗ್ಬಿಡುತ್ತೆ. ಸುಮ್ಮನೆ ಶ್ರಮಪಟ್ಟು ಮಾಡಿರ್ತಾರೆ, ಅರ್ಧಂಬರ್ಧ ಆಗುತ್ತೆ, ನಿಂತು ಹೋಗುತ್ತೆ, ಕೆಲಸ ಕಾರ್ಯಗಳಾಗಲ್ಲ. 1-10 ಇವ್ರಿಗೆ 100% ನೆಗೆಟಿವ್ ಆಗಿ ಕೆಲಸ ಮಾಡುತ್ತೆ. ಮತ್ತು ಇವರಿಗೆ 6ನೇ ತಾರೀಕಿನವ್ರಿಗೆ 2ನೇ ತಿಂಗಳು ಒಂದಷ್ಟು ಪರವಾಗಿಲ್ಲ. 2ನೇ ತಿಂಗಳು ಒಂದಷ್ಟು ಕೆಲಸ ಮಾಡ್ತಾ ಬರುತ್ತೆ. 2ನೇ ತಿಂಗಳು ಒಂಚೂರು ₹1 ಒಂದು 30 ಪೈಸದ ಭಾಗ 40 ಪೈಸದ ಭಾಗ ತೊಗೋಬೋದು. ಮತ್ತು 3ನೇ ತಿಂಗಳು ಅವ್ರಿಗೆ ಹೇಳ್ಕೊಳಂಗಿಲ್ಲ. 3ನೇ ತಿಂಗಳಲ್ಲೂ ಕೂಡ 6ನೇ ತಾರೀಕು 15ನೇ ತಾರೀಕು 24ನೇ ತಾರೀಕಿನವ್ರಿಗೆ ಸಪೋರ್ಟ್ ಮಾಡಲ್ಲ. 3ನೇ ತಿಂಗಳು ಕೂಡ ಇವ್ರಿಗೆ ಆಪೋಸಿಟಾಗಿ ಕೆಲಸ ಮಾಡುತ್ತೆ. ಮತ್ತು 4ನೇ ತಿಂಗಳು ತುಂಬ ಲಕ್ಕಿಯೆಸ್ಟ್ ತಿಂಗಳು, ಅದೃಷ್ಟದ ತಿಂಗಳು ಅಂದರೆ ಇವ್ರಿಗಿದೇನೆ. 4ನೇ ತಿಂಗಳನ್ನು ಚೆನ್ನಾಗಿ ಬಳಸ್ಕೊಂಡ್ರು ಅಂತಂದರೆ ಗೆದ್ಬಿಟ್ರು ಇವರು ಅಂತ. 4ನೇ ತಿಂಗಳಲ್ಲಿ ಶುಕ್ರ ತುಂಬ ಸ್ಟ್ರಾಂಗ್ ಆಗಿರ್ತಾನೆ. ಹಾಗಾಗಿ ಇವರು 4ನೇ ತಿಂಗಳನ್ನ ಎಲ್ಲದಕ್ಕೂ ಒಳ್ಳೊಳ್ಳೆ ಕಾರ್ಯಗಳಿಗೆ ಇವ್ರು ಬಳಸ್ಕೋಬೋದು ನೋಡ್ರಿ. ಇವ್ರು ಬಳಸ್ಕೊಂಡ್ರು ಅಂದರೆ ಇವರಿಗೆ ಸೋಲೇ ಇಲ್ಲ, ಇವ್ರು ಗೆಲ್ತಾರೆ ಇದರಲ್ಲಿ. ಈ ತಿಂಗಳುಗಳನ್ನು ಚೆನ್ನಾಗಿ ಬಳಸ್ಕೊಂಡು ಈ ತಿಂಗಳಲ್ಲಿ ಹೊಸ ಕೆಲಸ ಪ್ರಾರಂಭ ಮಾಡೋದು, ಮನೆ ಕಟ್ಟೋದು, ಮದುವೆ ಮಾಡೋದು, ಮತ್ತು ಇನ್ನೊಂದು ಮಾಡೋದು, ಏನೇ ಮಾಡಿದ್ರು ಯಾವುದೇ ಒಂದು ಹೊಸ ಕಾರ್ಯಕ್ರಮವನ್ನು ಕೈ ಹಾಕಿದ್ರು ಅಂತಂದರೆ ಇವರು ಹೊಸದು ಮನೆಗೆ ಏನೋ ಒಂದು ಫರ್ನಿಚರ್ ತರಬೇಕು, ಇನ್ನೊಂದು ತರಬೇಕು, ಏನೋ ಒಂದು ತರಬೇಕು, ಒಂದು TV ತರಬೇಕು, ಒಂದು ಹೊಸದು ಮನೆ ಇನಾಗ್ರೇಷನ್ ಮಾಡಬೇಕು, ಏನೋ ಮಾಡಬೇಕು. ಅದನ್ನು ಈ ತಿಂಗಳುಗಳಲ್ಲಿ ಬಳಸ್ಕೊಳ್ಳಿ, ತುಂಬ ಸುಧಾರಿಸ್ತೀರಿ. ಈ ತಿಂಗಳುಗಳಲ್ಲೂ ನಾನು ಹೇಳಿರೋ ಸಂಖ್ಯೆಗಳನ್ನು ಬಳಸ್ಕೊಂಡ್ರಿ ಅಂದರೆ ತುಂಬ ಸುಧಾರಿಸ್ತೀರಿ. ಮತ್ತು 5ನೇ ತಿಂಗಳು ಕೂಡ ಇವರಿಗೆ ಕೆಲಸ ಮಾಡುತ್ತೆ. 5ನೇ ತಿಂಗಳು ಒಂದಷ್ಟು ಕೆಲಸ ಮಾಡುತ್ತೆ. 5-6 ಕೆಲಸ ಮಾಡುತ್ತೆ. 7ನೇ ತಿಂಗಳವರೆಗೂ ಕೆಲಸ ಮಾಡುತ್ತೆ. 8ನೇ ತಿಂಗಳು ಕೂಡ ಇವ್ರಿಗೆ ಕೆಲಸ ಮಾಡುತ್ತೆ. ಮತ್ತು 9ನೇ ತಿಂಗಳು 50-50 ಕೆಲಸ ಮಾಡುತ್ತೆ. 9ನೇ ತಿಂಗಳು 50-50. 9ನೇ ತಿಂಗಳಿಂದನೇ ಇವ್ರದ್ದು ಸ್ವಲ್ಪ ನಾರ್ಮಲ್ ಆಗಿ ಹೋಗುತ್ತೆ. 9-10 ಅಂತೂ ಬೇಡವೇ ಬೇಡ. 10-11 ಕೂಡ ಇವ್ರಿಗೆ ಸಪೋರ್ಟ್ ಮಾಡಲ್ಲ. 12ನೇ ತಿಂಗಳು ಸಪೋರ್ಟ್ ಮಾಡಲ್ಲ. ಇಷ್ಟು ತಿಂಗಳುಗಳನ್ನು ಇವ್ರು ವರ್ಜಿಸಬೇಕು. ಇವ್ರಿಗೆ ಎಲ್ಲೆಲ್ಲಿಂದ ಕೆಲಸ ಮಾಡುತ್ತೆ ಅಂದರೆ 4ನೇ ತಿಂಗಳು ಚೆನ್ನಾಗಿರುತ್ತೆ, 5ನೇ ತಿಂಗಳು ಚೆನ್ನಾಗಿರುತ್ತೆ, 6ನೇ ತಿಂಗಳು ಚೆನ್ನಾಗಿರುತ್ತೆ, 7ನೇ ತಿಂಗಳು 8ನೇ ತಿಂಗಳು ಅಲ್ಲಿವರೆಗೂ ಇವರು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯ. ಇವ್ರಿಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತೆ. 8ನೇ ತಿಂಗಳು ಕಳೀತು ಅಂದರೆ 9ನೇ ತಿಂಗಳಿಂದನೇ ಇವ್ರದ್ದು ಸ್ವಲ್ಪ ಕೆಲಸ ಕಾರ್ಯಗಳು ಕಮ್ಮಿ ಆಗ್ತಾ ಬರುತ್ತೆ. ಅಲ್ಲಿಂದ ಸ್ವಲ್ಪ ವರ್ಜಿಸಬೇಕು. ಹೊಸ ಕೆಲಸಗಳನ್ನು ಅಂದರೆ ಕೆಲಸ ಮಾಡೋದನ್ನು ನಿಲ್ಲಿಸಿ ಅಂತಲ್ಲ, ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡೋದನ್ನು, ಹೊಸದನ್ನು ಏನಾದರೂ ಮಾಡೋದಕ್ಕೆ ಇಂಥ ತಿಂಗಳುಗಳನ್ನು ಬಳಸಬೇಡಿ. ನಾನು ಹೇಳಿರೋ ತಿಂಗಳುಗಳನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದು, ಇದರಲ್ಲಿ ಏನಾದರೂ ನಿಮಗೆ ವ್ಯತ್ಯಾಸ ಇದೆ, ಇನ್ನೂ ಏನೋ ನಾನು ಮಾಡ್ಕೊಳ್ಳೇಬೇಕು, ಹೊಸದಾಗಿ ನಾನು ಪ್ರಾರಂಭ ಮಾಡ್ಕೋಬೇಕು, ಹೊಸದಾಗಿ ನಾನು ಇದು ತರಬೇಕು, ಏನೋ ಒಂದು ಮಾಡಬೇಕು ಅಂತಂದರೆ ನೀವು 8ನೇ ತಿಂಗಳವರೆಗೂ ಲೀಲಾಜಾಲವಾಗಿ ಮಾಡ್ಬೋದು. ಏನು ಮಾಡಿದ್ರೂ ಸಕ್ಸಸ್ಸೇ, ಒಂದಲ್ಲ ಒಂದು ರೀತಿ. ಅಂದರೆ ಈ 6ನೇ ತಾರೀಕರು ಒಂದು ರೀತಿ ಹುಟ್ಟಿರೋದೇ ಅದೃಷ್ಟವಂತರು ಕಣ್ರಿ ಇವರು. 6-15-24 ಇವರು ಭೂಮಿ ಮೇಲೆ ಹುಟ್ಟೋದೇ ಸುಖ ಪಡೋದಕ್ಕೆ ಅದೃಷ್ಟವಂತರು ಇವರು. ಎಲ್ಲ ರೀತಿಯಿಂದನೂ ಒಂದಿಷ್ಟು ಇದನ್ನು ಬಂದೇ ಬರುತ್ತೆ ಇವ್ರಿಗೆ. ಇವ್ರು ಶ್ರಮ ಕಮ್ಮಿ, ಫಲ ಜಾಸ್ತಿ. ಶ್ರಮ ಕಮ್ಮಿ ಪಡ್ತಾರೆ ಇವರು.
ಇದರಲ್ಲೂ ಇದು ಇನ್ನೂ ತುಂಬ ಅಡ್ವಾನ್ಸ್ ವಿಚಾರಗಳಿದೆ. ಈಗ 6ನೇ ತಾರೀಕು ಹುಟ್ಟಿದ್ರು, 6ನೇ ತಿಂಗಳಲ್ಲೇ ಹುಟ್ಟಿದ್ರು, ಇವ್ರಿಗೆಲ್ಲವನ್ನ ಡೆಸ್ಟಿನಿ ಯಾವುದು, ಇದೆಲ್ಲವನ್ನ ಹೇಳ್ತೀನಿ ನಾನು ಮುಂದಿನ ಎಪಿಸೋಡ್ಗಳಲ್ಲಿ. ತುಂಬ ಅಡ್ವಾನ್ಸ್ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಒಂದು ಸಂಖ್ಯೆ ಯಾವ್ಯಾವ ಥರ ಎಲ್ಲೆಲ್ಲಿ ಯಾವ್ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ಮುಂದಿನ ವಿಚಾರಗಳಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಎಪಿಸೋಡನ್ನು ನೀವು ನೋಡಿ, ನೆಕ್ಸ್ಟ್ ಎಪಿಸೋಡ್ಗಳನ್ನು ನೋಡ್ತಾ ಹೋಗಿ. ನಿಮ್ಗೆ ಏನೇ ಇದ್ರೂ, ಏನು ಡೌಟ್ ಇದೆಯಾ, ನಾನು ಹೇಳಿದ್ರೆ ಏನಾದರೂ ವ್ಯತ್ಯಾಸ ಇದೆ ಅಂತ ಅನಿಸಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಲೈವಲ್ಲಿ ಮಾತಾಡಿ. ಏನೇ ಇದ್ರೂ ನಾನು ಮುಂದಿನ ವಿಚಾರಗಳಲ್ಲಿ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋ ನೋಡಿ ಅಂತ ಹೇಳ್ತಿ ಈ ವಿಡಿಯೋನ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಓಂ ಗುರುಭ್ಯೋ ನಮಃ.